ನನಗಂತೂ ನೀನು ನೋಡ್ಬಿಟ್ರೆ ಅಷ್ಟಿಷ್ಟು ನಗು ಬರಲ್ಲ ಮುತ್ತು. ಯಾಕೆ ಹಿಂಗೆ ಆಡ್ತೀಯ ಅನಿಸುತ್ತೆ. ಅದೇನೋ ಹೇಳ್ತಾರಲ್ಲ, ಬೆಕ್ಕಿಗೆ ಚೆಲ್ಲಾಟ ಇಲಿಗೆ ಪ್ರಾಣ ಸಂಕಟ ಅಂತ. ಆಗ ಹಂಗೆ ನನಗೆ ನನ್ನ ಸಂಕಟ ನನಗೆ, ನಿನಗಿಲ್ಲಿ ಚೆಲ್ಲಾಟ. ನಗ್ತೀಯ ಅದ್ರಾಗ ಬೇರೆನೆ. ನನಗೆ ನಿದ್ದೆ ಬರಲ್ಲ ಕಣಪ್ಪ. ಈ ಮನೆಯಾಗ ಏನೋ ದೃಷ್ಟಶಕ್ತಿ ಐತೆ, ಏನೋ ದೆವ್ವ ಐತೆ, ನನಗೆ ನಿದ್ದೆ ಬರಲ್ಲ ಅಂತೇಳಿ ನಾನು ಅಷ್ಟೊಂದೆಲ್ಲ ಹೇಳಿದ್ರು ನೀನು ನಗ್ತೀಯಲ್ಲ ಅಲ್ಲಿ ಕಿಸ್ಕೊಂಡು. ಹೋಗ ಮನೆಯಾಳ, ಹೋಗಿ ಸುಮ್ಮನೆ. ನನಗೆ ನೀನು ನೋಡ್ಬಿಟ್ರೆ ಆಗಲ್ಲ, ಬರೀ ಹಿಂಗೆ ಮಾಡೋದು ಕಲ್ತಿದ್ಯಾ. ತೋ ಅದು ಯಾಕೆ ಹಂಗಾಡ್ತೀಯ ಹೋಗತ್ತ. ಮತ್ತು ಯಾವ ದೆವ್ವನೂ ಇಲ್ಲ ಏನಿಲ್ಲ, ಸುಮ್ಮನೆ ಬಿತ್ಕಳೆ ಅಂತಂದ್ರೆ ಕೇಳಲ್ಲ. ಇಲ್ಲೂ ದವ್ ಥರ ಆಡ್ತೀಯ ನೀನು. ನೀನು ನಿದ್ದೆ ಮಾಡಲ್ಲ, ನಿದ್ದೆ ಮಾಡೋರ್ಗೂ ಬಿಡಲ್ಲ. ಇನ್ನೇನೋ ಮತ್ತೆ ನೀನು ಅಲ್ಲ ಎಂಟಿಗೆ ಹಿಂಗೆ ಆಗ್ತೈತಲ್ಲ, ಏನಮ್ಮ ಏನು ಎತ್ತ ಯಾಕೆ ಹಿಂಗೆ ಆಗ್ತೈತೆ ಅಂತ ಏನೋ ತಲೆ ಕೆಡಿಸ್ಕೊಂತ ಇದೆಯಾ. ಇವು 6 ದಿನ ನಾನು ನಿದ್ದೆ ಮಾಡಿಲ್ವಲ್ಲ, ಕಣ್ಣಿಗೆ ನಿದ್ದೆ ಮಾಡಿಲ್ವಲ್ಲ ಈ ಮನೆಗೆ ಬಂದಾಗಿಂದ. ನಾನು ಏನೋ 1 ದಿನ 2 ದಿನ ಹಂಗಿದ್ದೆ, ಆಮೇಲೆ ಶುರುವಾಯ್ತು ನೋಡಪ್ಪ. ನಿದ್ದೆ ಮಾಡಿಲ್ವಲ್ಲ, ನಾನು ಹೆಂಡ್ತಿ ನಿದ್ದೆ ಮಾಡಲ್ಲ ಯಾಕೆ ಏನು ಅಂತ ನಾನು ಕೇಳ್ತೀನ ನೀನು. ಬರೀ 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 ನಿದ್ದೆ ಮಾಡೋದೆ ಗೊಟ್ರಿಕೆ ಹೊಡ್ಕೊಂಡು. ನೀನು ಹೆಂಡ್ತಿ ಬಗ್ಗೆ ವಿಚಾರಿಸಿದ್ದಲ್ಲಿ, ಹೆಂಡ್ತಿನ ಏನಮ್ಮ ಏನು ಕಷ್ಟ ಅಂತ ವಿಚಾರಿಸಿದ್ದಲ್ಲಿ ನೀನು. ನನಗೆ ಎಷ್ಟು ಹೊಟ್ಟೆ ಉರಿತಾಯ್ತು ಅಂದರೆ ನಿಜವಾಗ್ಲೂ ನಾನು ಇಂಥ ಗಂಡ ನನಗೆ ಅಷ್ಟಿಷ್ಟು ಹೊಟ್ಟೆ ಉರಿತಾ ಇಲ್ಲ. ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತೈತಿ. ಹೋಗು, ನಿನ್ನ ಮಕ್ಕ ನನಗೆ ತೋರಿಸ್ಬೇಡ. ಮತ್ತು ಮರ್ಯಾದೆ ಕೊಟ್ಟು ಮಾತಾಡು. ಏನಕ್ಕೆ ಹಂಗೆ ಮಾತಾಡ್ತಾ ಇದೆಯಾ? ಸ್ವಲ್ಪ ರೆಸ್ಪೆಕ್ಟ್ ಕೊಡು. ಅವನು ಇವನು ಅಂತ ಕೇಳ್ತಾ ಇದೆಯಾ? ಗಂಡ ಅಂತಂದರೆ ಅವನು ಇವನು ಅಂತ ಮಾತಾಡಬಾರ್ದು. ಏನು ಹಂಗೆ ಮಾತಾಡ್ತಾ ಇದೆಯಲ್ಲ, ಹೋಗೋ ಬಾರೋ ಅಂತೇಳಿ. ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡೋದು ಕಲಿ ಫಸ್ಟು ನೀನು. ಬಾಯಿ, ನಾನು ಹಿಂಗೆ ಮಾತಾಡೋದು. ಏನು ಹಂಗೆ ಮಾತಾಡ್ತಾ ಇದೆಯಲ್ಲ ನೀನು. ಏನು ನಿನಗೆ ಮರ್ಯಾದೆ ಕೊಡ್ತಾರೆ? ಫಸ್ಟು ನೀನು ಹೆಂಡ್ತಿನ ಚೆನ್ನಾಗಿ ನೋಡ್ಕೊಂಡ್ರೆ ಅವರು ನಿನಗೆ ಮರ್ಯಾದೆ ಕೊಡ್ತಾರೆ ಗಂಡ ಅಂತ. ನೀನು ಚೆನ್ನಾಗಿ ನೋಡ್ಕೊಂಬಿಲ್ಲ ಅಂತಂದರೆ ನಿನಗೆ ಮರ್ಯಾದೆ ಕೊಡಲ್ಲ ಅಷ್ಟೇನಿ. ನನ್ನ ಥರ ಯಾರೇ ಆಗಲಿ ಫಸ್ಟು ಹೆಂಡ್ತಿನ ಚೆನ್ನಾಗಿ ನೋಡ್ಕೊಂಡಿರೋರಿಗೆ ಮಾತ್ರ ಗಂಡನ ಚೆನ್ನಾಗಿರ್ತಾರೆ. ನೀನು ಫಸ್ಟು ಇವಾಗ ಹೆಂಗಿದೀಯ ಅಂತ ನೋಡ್ಕ. ಏನಮ್ಮ ನಿನ್ನ ಕಷ್ಟ ಅಂತ ಏನೋ ವಿಚಾರಿಸಿದ್ಯಾ ನನಗೆ? ನಾನು ಎಷ್ಟು ಕಷ್ಟ ಆಗಿದ್ದೀನಿ, ನನ್ನ ಕಷ್ಟ ಹೇಳ್ಬಾರ್ದು. ಅಷ್ಟು ಕಷ್ಟ ಆಗಿದ್ರು ನಾನು ಗೊರಕೆ ಹೊಡ್ಕೊಂಡು ಮನೆ ಕೆಮ್ತಿಯಲ್ಲ ನೀನು. ನಿದ್ದೆ ಹೆಂಗಾದ್ರೂ ಬರುತ್ತಾ ನಿನ್ನ ಕಣ್ಣಿಗೆ? ಅಲ್ಲ ನೀನು ಹಿಂಗೆ ನಾನು ಹಿಂಗೆಲ್ಲ ಆಗುತ್ತೆ ಅಂತೇಳಿ ನಾನು ಬಾಯಿ ಬಿಟ್ಟು ಹೇಳಿದ್ರು ನನಗೇನೇನು ಸುಮ್ಮನೆ ಇದೆ ರಾತ್ರಿಯಲ್ಲಿ ಎತ್ಕೋಕಮಕ್ಕಿ. ಹಿಂಗಾಗುತ್ತೆ ಕಣ ಅಂತ ಬಾಯಿ ಬಿಟ್ಟು ಹೇಳಿದ್ರು ಮನೆಯಾಳ ಒಂದ್ಸತಿಗಾದ್ರೂ ಏನಮ್ಮ ಏನು ಎತ್ತಂತ ವಿಚಾರಿಸಿ ಬರೀ ಬೈಯೋದೆ. ನನಗೆ ನಿದ್ದೆ ಮಾಡಕ್ಕೆ ಬಿಡೋಲ್ಲ. ನನಗೆ ನಿದ್ದೆ ಬತ್ತೈತಿ, ನನಗೆ ನಿದ್ದೆ ಬತ್ತೈತಿ, ನನಗೆ ನಿದ್ದೆ ಬತ್ತೈತೆ ಅಂದರೆ ನಿದ್ದೆ ಮಾಡೋಕ್ಕೂ ಬಿಡಲ್ಲ ಅಂತಾನೆ. ಹೋಗು. ಊರೆಲ್ಲ ಅವಾಗ ಬೆಟ್ ಮಾಡವ್ರೆ ಯುಗಾದಿ ಹಬ್ಬಕ್ಕೆ. ನನಗೆ ಮಾಡೋಕ್ಕಾಗಲ್ಲ. ದೇವದ ಕಾಟ. ಕುಣಿದಿಲ್ದಾರು ನೆಲ ಡೊಂಕು ಅಂದ್ರಂತೆ. ಎಲ್ಲ ಮನೆಗೆ ಮೈದಾ ಹಿಟ್ಟು ಬೆಲ್ಲ ಎಣ್ಣೆ ಎಲ್ಲ ತಗೊಂಬಂದ್ರು ಮಾಡಿಲ್ಲ. ಊರೆಲ್ಲ ಒಬ್ಬಟ್ಟು ಮಾಡೈತಿ. ನಾವು ಹೋಟ್ಲಕ್ಕೆ ತಂದು ತಿನ್ನಂಗಾತು. ಅದೇನೇನು ನಿಧಾನ ಆಗಲಿಲ್ಲ. ಹೋಟ್ಲಕ್ಕೆ ತಂದು ತಿಂದಿದ್ದು. ನಮಗೆ ಒಬ್ಬಟ್ಟು ಅಂದರೆ ಬೋಲ್ ಇಷ್ಟ. ನಾವು ಒಬ್ಬಟ್ಟು ತಿಮ್ಮನ ಯುಗಾದಿ ಹಬ್ಬಕ್ಕೆ ಒಬ್ಬಟ್ಟು ಮಾಡ್ತಾರೆ ಅಂತ ನಾನಿದ್ದೆ. ಕುಣಿದಿಲ್ದಾರನ್ನೆಲ್ಲ ಡೊಂಕು ಅಂದ್ರು ಅಮ್ಮಗೆ ಮಾಡೋಕ್ಕಾಗ್ದಿಲ್ಲದಕ್ಕೆ ದೇವದ ಕಾಟ, ನನಗೆ ಮಾಡೋಕ್ಕಾಗಲ್ಲ, ಅಡುಗೆ ಮನೆ ಕುಕ್ಕಂಡ್ರೆ ಬಾಯಿವಾಗುತ್ತೆ, ಹಂಗೆ ಹಿಂಗೆ ಅಂತ ನಾಟಕ ಆಡೋದು. ನಿನ್ನ ನಾಟಕ ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಬಿಟ್ಟಿದ್ಯಾ? ಮುಚ್ಚ ಬಾಯಿ, ನಿನ್ನ ನಾಟಕ ಎಲ್ಲ ನನಗೆ ಗೊತ್ತೈತೆ. ನಾನು ಇರೋದೇ ಹೇಳಿದ್ದು, ಇಲ್ಲದ್ದೇನು ಹೇಳಿಲ್ಲ. ನೀನು ಸುಮ್ಮನೆ ಇಲ್ಲಿ ಜಗಳ ಮಾಡಬೇಡ ನೋಡಿ, ಹೇಳಿರ್ತೀನಿ. ಜಗಳ ಮಾಡ್ತಿರೋದು ಯಾರೇ? ಜಗಳ ತೆಗ್ದಿದ್ದು ಯಾರು? ನಾನೇನೋ ತಮಾಷೆಗೆ ನಕ್ಕದ್ನಪ್ಪ, ಅದಕ್ಕೇನು ದೊಡ್ಡದು ಮಾಡ್ತಾ ಇದೆಯಲ್ಲ. ಮತ್ತೆ ತಮಾಷೆ ಮಾತಾ ಅಲ್ಲ ಹೇಳು, ತಮಾಷೆ ಮಾತಾ ಅದು. ನೀನು ಮಾತಾಡಿದ್ದು ಸರಿನಾ? ಅದನ್ನು ಮಾತಾಡು ಫಸ್ಟು. ನಾನು ಏನು ಮಾತಾಡಿದೆ ಅಂತ ಫಸ್ಟ್ ತಿಳ್ಕೊ. ನೀನು ತಿಳ್ಕೊಂಡು ಮಾತಾಡು. ನಾನಲ್ಲಿ ನಿದ್ದೆ ಬರಲ್ವಲ್ಲಪ್ಪ ಅಂತೇಳಿ ನಾನು ಒಂಥರ ನನಗೆ ನಿದ್ದೆ ಮಾಡ್ದಿಲ್ಲದಕ್ಕೆ ತಲೆಯೆಲ್ಲ ಹೆಂಗೆ ಆಗ್ತೈತೆ ಅಂಥದ್ರಾಗೆ ನೀನು ನೋಡಿದ್ರೆ ಇಂಥ ಮಾಡಿಕೊಂಡು ನಕ್ಕಿದ್ರೆ ಮಾತಾಡ್ಕೊಂಡು ನೋಡಿದ್ರೆ ನಗು ಬರುತ್ತೆ ಅಂತಂದರೆ ನನಗೆ ಎಷ್ಟು ಬೇಜಾರಾಗಣ. ನಾನು ನೆನ್ನೆನೇ ಮಾತಾಡಬೇಕು, ಬಿಡು ನೆನ್ನೆ ಮೊನ್ನೆ ಹಬ್ಬ ಅಂತೇಳಿ ಸುಮ್ಮನಿದ್ದೆ. ಹಬ್ಬದ ದಿನ ಜಗಳ ಮಾಡ್ಕೊಂಬದು ಬೇಡ ಅಂತೇಳಿ ಸುಮ್ಮನಿದ್ದಿ. ಇಲ್ಲ ಅಂದಿದ್ರೆ ನಾನೇನು ಸುಮ್ಮನೆ ಇರ್ತಿರ್ಲಿಲ್ಲ. ತಿಳ್ಕೊಂಡಿದ್ದೀನಿ ಕಣೆ, ತಿಳ್ಕೊಂಡೆ ಮಾತಾಡ್ತಿರೋದು ನಾನು. ತಿಳ್ಕೊಂಬದಲ್ಲೇ ಮಾತಾಡ್ತಾರಾ? ನೀನು ಫಸ್ಟ್ ತಿಳ್ಕೊಂಡು ಮಾತಾಡು. ಯಾಕಪ್ಪ ಯಾಕ್ರು ಈ ಪಟ್ಟಿ ಬಾಯ್ ಮಾಡ್ತೀರಾ ದನಿ? ಯಾಕೆ ಮುತ್ತು ಅಲ್ಲ ನೋಡ್ಬಾಗಿ ಅಂಟಿ, ಗ್ಯಾಸ್ ಬೇರೆ ಇಲ್ಲ. ನಾನಿವಾಗ ಒಲೆಯಾಗ ಅಡುಗೆ ಮಾಡ್ತಾ ಇರೋದು. ಒಲೆಯಾಗ ಅಡುಗೆ ಮಾಡೋಣ ಅಂದರೆ ಅಡುಗೆ ಮನೆಗೆ ಕುಕ್ಕಮಕ್ಕಾಗಲ್ಲ. ಯಾಕೆ ನೋಡಿದ್ರೆ ಅದೇ ಹೋಗ್ತಾನೆ ಕೂತ್ಕೊಂಡ್ರೆ ನನ್ನ ಜೊತೆಗೆ ನಾನು ಹೇಳಿದ್ದೀನಿ, ನನಗೆ ಭಯ ಆಗುತ್ತೆ ಕಣಪ್ಪ, ಈ ಮನೇಲಿ ಏನೋ ಒಂಥರ ನನಗೆ ದುಷ್ಟಶಕ್ತಿ ಐತೆ ಅನ್ನಿಸ್ತೈತೆ, ಕೆಟ್ಟ ದೃಷ್ಟಿ ಐತೆ ಈ ಮನೇಲಿ, ಒಂಥರ ದೆವ್ವ ಪೀಡೆ ಪಿಶಾಚಿ ಅಂತ ಹೇಳ್ತಾರಲ್ಲ ಆ ಥರ ಎಲ್ಲ ಐತೆ ಈ ಮನೇಲಿ, ನನಗಿರೋಕ್ಕಾಗಲ್ಲ ಜೊತೆಗಿರು ಅಂತಂದೆ. ಅದಕ್ಕೆ ಇಲ್ಲ ಇರೋಕ್ಕಾಗಲ್ಲ, ಸಿಲಿಂಡ್ರ್ ತಾಂಬ
ಕಿರಾನ ಯಾವ್ದಾನ ದುಡ್ಡು ನೋಡ್ಕೊಂಡು ಕೆಲ್ಸಕ್ಕೆ ಹೋಗಿದೆಯಲ್ಲ, ಇಲ್ಲ ಸ್ಟವ್ನು ಸಿಲಿಂಡರ್ ತಗೊಂಬ ಒಬ್ಬಟ್ಟು ಮಾಡೋಕ್ಕಾಗುತ್ತೆ ತರಲಿಲ್ಲ. ಮತ್ತು ಒಲೆಯಾಗ ಯಾರು ಮಾಡ್ತಾರೆ? ಸಿಲಿಂಡರ್ ಸಿಗಲ್ಲ ಅಂತಂದರೆ ನಾನೇನು ಮಾಡೋಣ? ಅದಕ್ಕೆ ನಾನೇನು ಮಾಡಿದೆ, ಮಾಡಲಿಲ್ಲ. ಹೋಟ್ಲಕ್ಕೆ ತಗೊಂಬಂದೆ, ಇಬ್ರಿಗೆ ಒಂದೊಂದು ಹೋಳಿಗೆ ಊಟ ಪಾರ್ಸಲ್ ಕಟ್ಟಿಸ್ಕೊಂಬಂದಿತ್ತು, ತಿಂದ್ವಿ, ಸುಮ್ಮನೆ ಆದ್ವಿ. ಈಗ ನೋಡಿ ನಗ್ತಾ ಐತೆ. ನನ್ನ ಕಷ್ಟ ನನಗೆ ಒಂದು ದಿವ್ಸಕನ ಬಗ್ಗೆ ಅಂಟಿ ಏನಮ್ಮ ಹಿಂಗೆ ಆಯ್ತಲ್ಲ, ಏನು ಎತ್ತ ನೀನು ಏನು ಮಾಡ್ದಮ್ಮ, ಯಾಕೆ ರಾತ್ರಿ ಎಲ್ಲ ಮನೆಕೆಮಲ್ಲ, ಹೆಂಗಾಗುತ್ತೆ ಏನು ಅಂತ ವಿಚಾರಿಸಂಗೆ ಇಲ್ಲ ಮಾರಾಯ. ಸುಮ್ಮನೆ ಮನೆಕೆ ನಮ್ಗೇನು ನಿದ್ದೆ ಬತ್ತೈತಿ, ನಿದ್ದೆ ಮಾಡೋಕ್ಕೂ ಬಿಡಲ್ಲ, ನೀನು ನಿದ್ದೆ ಮಾಡೋದು ಇಲ್ಲ, ನಮ್ಮ ನಿದ್ದೆ ಮಾಡೋಕ್ಕೂ ಬಿಡಲ್ಲ ಅಂತ ನನ್ನ ಮೇಲೆ ಹಿಂಗೆ ಆಡ್ತಾ ಇರೋದು. ನೋಡಿ ಬಗ್ಗೆ ಅಂಟಿ, ಹೆಂಡತಿ ಆಗಿರೋಳು ಕಷ್ಟ ಸುಖ ವಿಚಾರಿಸ್ದಂಗೆ ಅವ್ರ ಪಾಟಿಗೆ ಅವ್ರ ಮನೆಗೆ ನಿದ್ದೆ ಹೊಡೆದು ಬಿಟ್ರೆ ಅವ್ರನ್ನ ನಾವು ನೋಡ್ಕೋಬೇಕು. ಅದಕ್ಕೆ ಈಗ ತರಾಟಕ್ಕೆ ತಕೊಂಡಿದ್ದೀನಿ ಅವನ್ನ. ಏನು ಮಾತಾಡಬಾರ್ದು ಬಿಡು. ತಮ್ಮನೂ ಮಾತಾಡ್ಸಲ್ಲ, ತಮ್ಮನ ಹೆಂಡ್ತಿನೂ ಮಾತಾಡ್ಸಲ್ಲ, ಅಮ್ಮ ಮಾತಾಡ್ಸಲ್ಲ ಅಂತ ನಾವೇನು ಬಿಡು ಅಂತ ಸುಮ್ಮನಿದ್ರೆ ನಿಂದು ಯಾಕೆ ಅತಿ ಆಗ್ತೈತಿ. ನಾನು ನೋಡತಕ್ಕ ನೋಡಿ ಏನಿಲ್ಲ, ನಾನು ಹಿಂಗೆ ಮಾತಾಡೋದು, ನಾನು ಹಿಂಗೆ ಅಂಬೋದು. ಫಸ್ಟು ನಾನು ಮಾಡಿರೋದು ತಪ್ಪ ಸರಿನಾ ಅಂತ ನೀನು ಯೋಚನೆ ಮಾಡು. ನೀನು ಮಾಡಿರೋದು ತಪ್ಪೇಯ. ಅಲ್ಲ ಅಕ್ಕ, ಅದನ್ನೇ ಸ್ವಲ್ಪ ನಿಧಾನವಾಗಿ ಮಾತಾಡ್ಬೇಕಾ? ಈಗಳಪ್ಪ ಹಿಂಗೆ ಆಗ್ತೈತೆ ಅಂತೇಳಿ ಸಮಾಧಾನದಾಗೆ ನೀನು ನನ್ನ ವಿಚಾರಿಸಿಲ್ಲ ಅಂತ ಹೋಗಲೇ ನೀನೇನು ನಾನು ಮಾತಾಡಿಸ್ತೀಯಾ ಅಂತೇಳಿ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ಹಿಂಗೆ ಮಾತಾಡೋದು ಸ್ವಲ್ಪ ಯಾಕನಾಗಲಿ ಮರ್ಯಾದೆ ಕೊಟ್ಟು ಮಾತಾಡಬೇಕು. ಹಂಗೆ ಅಲ್ಲ ಅಕ್ಕ, ಗಂಡನ್ಗೆ ಯಾರು ಹಂಗೆ ಮಾತಾಡ್ತಾರೆ ಹೇಳಕ್ಕ? ಹಂಗೆ ಮಾತಾಡಿದ್ರೆ ಎಂಥ ಗಂಡನಿಗೂ ಸಿಟ್ಟು ಬರುತ್ತೆ. ಏನೋ ಪ್ರೀತಿಯಿಂದ ಮಾತಾಡಿದ್ರೆ ಗಂಡನಿಗೆ ಹೆಂಡ್ತಿ ಮೇಲೆ ಅಲ್ಲ ಪ್ರೀತಿ ಇರುತ್ತೆ, ಹೆಂಡ್ತಿಗೆ ಗಂಡನ ಮೇಲೆ ಪ್ರೀತಿ ಇರುತ್ತೆ. ಅವರು ಮರ್ಯಾದೆ ಕೊಟ್ಟರೆ ನಾವು ಮರ್ಯಾದೆ ಕೊಡ್ತೀವಿ, ಅವರು ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡ್ರೆ ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೊಂತೀವಿ. ಅದು ಇರೋದು ಗಂಡ ಹೆಂಡ್ತಿ ಮಧ್ಯೆ. ಸುಮ್ಮನೆ ನೀನು ನನ್ನ ನೋಡ್ಕೊಂಬ್ಲಿಲ್ಲ, ನೀನು ನನ್ನ ಕೇಳಲಿಲ್ಲ ಅಂತಂದರೆ ಹೇಳು. ಮತ್ತು ನಾನು ಊರೆಲ್ಲ ಒಬ್ಬಟ್ಟು ಮಾಡ್ತಾರೆ ಮಾಡಮ್ಮ ಅಂತ ಹೇಳಿದ್ದೀನಿ. ಅವಳು ನನಗೆ ಒಬ್ಬಟ್ಟು ಪ್ರೀತಿಯಿಂದ ಒಬ್ಬಟ್ಟು ಮಾಡಿ ನನಗೇನೋ ಬಡಿಸಿ ಊಟಕ್ಕೆ ಇಟ್ಟಿದ್ರೆ ನನಗೆ ಅವಳ ಮೇಲೆ ಎಷ್ಟು ಪ್ರೀತಿ ಇರೋದು. ನಾನು ಅಷ್ಟೆಲ್ಲ ಕೇಳ್ಕೊಂಡ್ರೆ ಅವಳು ಒಂದು ಒಬ್ಬಟ್ಟು ಮಾಡಲಿಲ್ವಲ್ಲ. ನಿನಗೆ ಒಬ್ಬಟ್ಟು ಅಂದರೆ ಸಿಕ್ಕಾಪಟ್ಟ ಇಷ್ಟ. ಅದಕ್ಕೇ ಮಾಡಮ್ಮ ಅಂತೇಳಿ ಎಷ್ಟು ಕೇಳ್ಕೊಂಡ್ರು ಮಾಡಲಿಲ್ಲ. ನನಗೆ ಹೊಟ್ಟೆ ಉರಿದೋಗುತ್ತೆ ಹೇಳು. ನನಗೆ ಎಷ್ಟು ಸಂಕಟ ಆಗುತ್ತೆ ಹೇಳು. ಅದಕ್ಕೆ ನಾನು ಮಾತಾಡ್ತಾ ಇದ್ದೀನಿ. ಅವಳು ನನ್ನ ಗಂಡ ಹೆಂಡ್ತಿ ಮಧ್ಯೆ ಏನು, ಹೆಂಡ್ತಿ ಆದವಳು ಫಸ್ಟು ಗಂಡನ ಚೆನ್ನಾಗಿ ನೋಡ್ಕೊಂಡ್ರೆ ಗಂಡನೂ ಹೆಂಡ್ತಿನ ಚೆನ್ನಾಗಿ ನೋಡ್ಕೊಂತಾರೆ. ಇದು ಮೇನ್. ಒಬ್ಬರಿಂದ ಇದು ಪ್ರೀತಿ ಅನ್ನೋದು ಕೊಡೋಕ್ಕಾಗಲ್ಲ, ಇಬ್ಬರು ಇರಬೇಕು, ಇಬ್ಬರ ಹತ್ರನೂ ಇದ್ರೇನೆ. ನಮ್ಮ ಸಮಾಧಾನ ಮಾತಾಡಬೇಕು. ಈಗ ನಾವೇನು ಮಕ್ಕಳು ಗಂಡಸ್ರ ತಾಗೆ ಎಷ್ಟು ಸಮಾಧಾನ ಮಾತಾಡ್ತೀವೋ ಅವರು ಅಷ್ಟು ಸಮಾಧಾನದಾಗಿರ್ತಾರೆ. ನೀನು ಹಿಂಗೆ ನನ್ನ ಸಿಟ್ಟಾಗೋದು ಹಿಂಗೆಲ್ಲ ಮಾತಾಡೋದು ಮರ್ಯಾದೆ ಕೊಡ್ದಂಗೆ ಮಾಡಿದ್ರೆ ಅವರು ಮರ್ಯಾದೆ ಕೊಡ್ದಂಗೆ ಮಾಡ್ತಾರೆ. ಅದಕ್ಕೇ ನೀನು ಹಂಗೆ ಮಾಡಬಾರ್ದು ಕಣಮ್ಮ. ಮರ್ಯಾದೆ ಕೊಟ್ಟು ಮಾತಾಡಬೇಕು. ಎಷ್ಟು ಸಮಾಧಾನದಾಗ ಮಾತಾಡೋಣಂಟಿ ನನಗೆ ಸಾಕಾಗ್ಬಿಟ್ಟೈತೆ ಅಲ್ಲೇನಿ. ಅದ್ರಾಗ ಗ್ಯಾಸ್ ಇಲ್ಲ ಅಡುಗೆ ಮಾಡೋಕ್ಕೆ, ಸಿಲಿಂಡ್ರ್ ತಂದರೆ ತಾನೆ. ಸಿಲಿಂಡ್ರ್ ತಾಂಬ, ಸ್ಟವ್ ತಾಂಬ ಅಂತ ಇಲ್ಲಿ ಬಂದಾಗಿಂದ ಹೇಳ್ತೀನಿ. ಒಲೆಗೆ ಎಷ್ಟು ದಿನ ಅಂತ ಮಾಡೋಣ ಹೇಳು? ನಾನು ಇಲ್ಲಿ ಬಂದಾಗಿಂದ ಒಲೆಗೆ ಮಾಡ್ತಾ ಇದ್ದೀನಿ. ನಾವು ಹೇಳಿ ತಗೊಂಬರ್ಲಿ? ಅಲ್ಲ ಸಿಗಲ್ಲ ಅಂತ ಹೇಳ್ತಾರೆ, ಗೊತ್ತೇ ಐತೆ. ನಾನು ಎಲ್ಲೆಲ್ಲ ವಿಚಾರಿಸ್ತೆ, ಸಿಗಲ್ಲ ಅಂತ. ಹೊಸ್ದಾಗಿ ತಾಂಬರ್ಗಿದ್ದು ಸಿಗೋದೇ ಇಲ್ಲ. ಇವಾಗ ಹಳಬ್ರಿಗಿನ್ನ ತಾಂಡರ್ಗಿನ್ನ ಸ್ವಲ್ಪ ಸಿಗ್ತಾ ಇದ್ದಾವೆ, ಆದರೆ ಹೊಸ್ದಾಗಿ ತಾಂಡಿರೋರಿಗೆ ಇನ್ನೂ ಸಿಗ್ತಾನೆ ಇಲ್ಲ. ಅಂಥದ್ರಾಗೆ ನಾವು ಎಲ್ಲಿಂದ ತಗೊಂಬಂದಾರಪ್ಪನಪ್ಪ. ಒಂದು ಕಾಟ ಆಗ್ಬಿಟ್ಟೈತೆ ಕಣ ಬಗ್ಗೆ ನನಗೆ. ಸಿಲಿಂಡ್ರ್ ತಾಂಬ ಅಂತ ಏನು ನನ್ನ ಮೇಲೆ ಜಗಳ. ನಾವೆಲ್ಲಿಂದ ತಗೊಂಬಂದು ಕೊಡ್ಲಮ್ಮ? ಇವ್ರದ್ದು ನಮ್ಗೆ ಒಳ್ಳೆ ಸಮಸ್ಯೆ ಆಗ್ಬಿಡ್ತಪ್ಪ ಇವ್ರದ್ದು. ಅಲ್ಲ ನಾನು ಏನು ಮಾಡೋಣ ಹೇಳಿ ಇವ್ರಿಗೆ? ಸುಮ್ಮನಿರು, ತರಬೇಡ ಬಿಡು. ತರ್ದಿದ್ರೋಟೆ ನಿನ್ನೆ ನಾನು ತಗೊಂಬ ಅಂತ ಹೇಳ್ತಾ ಇಲ್ಲ. ತಗೊಂಬರ್ಬೇಡ, ಸುಮ್ಮನಿರು. ಏನು ತಗೊಂಬರ್ದಿದ್ರೆ ನಾನೇನೇನು ನಿನ್ನೇನು ತಾಂಬರಪ್ಪ ಅಂತ ಕೇಳಲ್ಲ. ಒಬ್ಬಟ್ಟು ಮಾಡಿಲ್ಲ ಏನಿಲ್ಲ, ನಾನು ದೇವತ್ ಕಾಟ ಅಂತೇಳಿ ಬರೀ ಹಿಂಗೆ ನಾಟಕ ಆಡ್ಕೊಂಡು ಒಬ್ಬಟ್ಟು ಮಾಡಿಲ್ಲ. ಅದಕ್ಕೆ ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಏನೋ ಇವಾಗ ಸುಮ್ಮನೆ ನಾನು ಮಾತಾಡ್ಸೋದಕ್ಕೆ ಹಿಂಗೆ ಬರ್ತಾಳೆ. ಮರ್ಯಾದೆ ಕೊಡೋದೇ ಇಲ್ಲ, ಹಂಗೆ ಮಾತಾಡ್ತಾಳೆ ಬೈಕ್ ಬಂದಂಗೆ. ಅದಕ್ಕೆ ಇಬ್ಬರು ಇವತ್ತು ಜಗಳ ಆಡ್ಬಿಟ್ವಿ. ನೋಡ್ತಾ ಇರಿ, ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.